ಸರ್ ನಿಮ್ಮ ನಿಲುವೇನು? ಯಾಕಂತ ಹೇಳಿದ್ರೆ ಈ ಹಿಂದಿನಿಂದಲೂ ಕೂಡ ಕೇಜ್ರಿವಾಲ್ ರವರು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಲೇ ಧ್ವನಿ ಎತ್ತುತ್ತಾ ಬಂದವರು. ಈ ಬಾರಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪ್ರಶ್ನೆಯೂ ಬಂದಿದೆ, ಅಥವಾ ಯಾರ್ಯಾರು ವಿರೋಧ ಪಕ್ಷಗಳು ಮಾತಾಡಬಾರ್ದು, ಮಾತಾಡಬೇಕಾ ಅಥವಾ ಮಾಧ್ಯಮಗಳು ಮಾತಾಡಬೇಕಾ, ಎಲ್ಲ ಪ್ರಶ್ನೆಗಳು ಉಟ್ಕೊಂಡಿದೆ. ನಿಮ್ಮ ನಿಲುವೇನು? ಸರ್, ನಮ್ಮ ರಾಷ್ಟ್ರೀಯ ನಾಯಕರು ಅರವಿಂದ್ ಕೇಜ್ರಿವಾಲ್ ಅವರು ಯಾವುದೇ ಕಾರಣಕ್ಕೂ ಇವತ್ತವರೆಗೂ ಎಲ್ಲೂ ದ್ವೇಷ ಭಾಷಣ ಮಾಡಿಲ್ಲ ಸರ್. ಇವತ್ತು ನಮ್ಮ ದೇಶದಲ್ಲಿ ಎಲ್ಲಾನ ದ್ವೇಷ ಭಾಷಣ ಅನ್ನೋದಿತ್ತು ಅಂತಂದರೆ ಅದು ನಾವು ಕೇಳ್ತಿರೋದು ಬರೀ BJP ಮುಖಂಡರುಗಳು ಮಾತ್ರ ಅದನ್ನ ದ್ವೇಷ ಭಾಷಣ ನಾನು ಕತ್ಕಡಿತೀನಿ. ಈ ನಿಯಮದ ಪ್ರಕಾರ ಕೇಳಿ ಸರ್, ನಾನು ಕೇಳ್ತಿರೋದು, ನನಗೆ ಇವಾಗ ಹೆಚ್ಚು ಕಮ್ಮಿ 50 ವರ್ಷ ಸರ್. ನಾನು ಈ 50 ವರ್ಷದಲ್ಲಿ ಯಾವೊಬ್ಬ ರಾಜಕೀಯ ನಾಯಕನು ನಾನು ಕಂಡಂಗೆ ತಲೆ ಕಡಿತೀನಿ, ತೊಡೆ ತಡ್ತೀನಿ ಅಂತ ಅಸೆಂಬ್ಲಿಲಾಗಲಿ ಪಬ್ಲಿಕ್ನಲ್ಲಾಗಲಿ ಹೇಳ್ದಂಥ ಯಾವುದೇ ರಾಷ್ಟ್ರೀಯ ಪಕ್ಷಗಳು ನಾನು ನೋಡಲಿಲ್ಲ. ಅದು ನೋಡಿದ್ದು ಇತ್ತೀಚೆಗೆ 2005 ಮೇಲೆ ಬಂದಂಥ BJP ಪಕ್ಷದ ಮುಖಂಡರುಗಳು ಮಾತ್ರ ಈ ಮಾತುಗಳನ್ನ ಮಾತಾಡ್ತಾ ಇದ್ದಾರೆ. ಆಮೇಲೆ ಜನಗಳನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಇವತ್ತು ಎರಡೂ ಪಕ್ಷಗಳು. ಹೇಳ್ತಾ ಇದ್ದೀನಿ, ರಾಷ್ಟ್ರೀಯ ಪಕ್ಷ BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, JDS ಆಗ್ಬೋದು. ಇವತ್ತು ಈ ದ್ವೇಷ ಭಾಷಣದ ಬಗ್ಗೆ ಹೇಳ್ತಾ ಇದ್ದಾರಲ್ಲ, ಇವರೆಲ್ಲ ಇವತ್ತಿನ ದಿನ ದ್ವೇಷ ಭಾಷಣ ಅಸೆಂಬ್ಲಿ ಒಳಗೆ ಮಾಧ್ಯಮಗಳಿಗೆ ಮಾತ್ರ. ಮತ್ತೆ ರಾತ್ರಿ ಇದಾದಮೇಲೆ ಹೋಗಿದ್ರೆ ಎಲ್ಲರೂ ಸ್ನೇಹಿತರಾಗೇ ಇರ್ತಾರೆ. ಜನಗಳಿಗೆ ಮಂಕುಬೂದಿ ಏರಿಸ್ತಾ ಇದ್ದಾರೆ, ಜನಗಳಿಗೆ ಮೋಸ ಮಾಡ್ತಕ್ಕಂಥ ಈ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ಜನಗಳು ಯಾವತ್ತು ತಿರಸ್ಕಾರ ಮಾಡ್ತಾರೋ ಅಲ್ಲಿವರೆಗೂ ಇನ್ನು ಮುಂದಕ್ಕೆ ಪ್ರತಿಯೊಬ್ಬ ಜನನೂ ಇವತ್ತು ಸಂಕಟದಲ್ಲೇ ಇದ್ದಾರೆ. ಇವತ್ತಿನ ದಿನ ಇವರು ಇವತ್ತು ಅಸೆಂಬ್ಲಿನಲ್ಲಿ ಏನು ಮಾತಾಡ್ತಾ ಇದ್ದಾರೆ? ಇವರು ಜನಗಳ ಪರವಾಗಿ ಏನಾರು ಮಾತಾಡ್ತಾ ಇದ್ದಾರಾ? ಎಜುಕೇಷನ್ ಬಗ್ಗೆ ಏನಾರು ಮಾತಾಡ್ತಾ ಇದ್ದಾರಾ? ಹೆಲ್ತ್ ಆರೋಗ್ಯದ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದಾರೆ? ಇವರು ಮಾತೆತ್ರ ದ್ವೇಷ ಭಾಷಣ, ಅಲ್ಲಿ ಲೂಟಿ ಮಾಡಿದೆ, ಇಲ್ಲಿ ಲೂಟಿ ಮಾಡಿದೆ, ಇದು ಬಿಟ್ಟರೆ ಬೇರೆ ಏನಾರು ಯಾವ್ದಾನ ಒಬ್ಬ BJP ಲೀಡರ್ನ ಕಾಂಗ್ರೆಸ್ನವ್ರು ಏನಾದ್ರು ಅರೆಸ್ಟ್ ಮಾಡಿ ಒಳಗಾಕಿದಾರಾ? ಅಥವಾ BJP ಸರ್ಕಾರ ಇದ್ದಾಗ ಕಾಂಗ್ರೆಸ್ನವ್ರು ಏನಾದ್ರು ಒಳಗಡೆ ಅರೆಸ್ಟ್ ಮಾಡಿ ಏನಾದ್ರು ಮಾಡಾಕಿದಾರಾ? ಇದೆಲ್ಲ ನಾಟಕ, ಜನಗಳಿಗೆ ಮೋಸ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ? ಜನಗಳು ನೋಡ್ತಾ ಇಲ್ವಾ? ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಚರ್ಚೆ ಮಾಡುವಂತ ಜವಾಬ್ದಾರಿ ಯಾರದು? ಜವಾಬ್ದಾರಿ ಇಲ್ಲದೆ ಇರ್ತಕ್ಕಂಥ ರಾಜಕೀಯ ಸರಿಯಾಗಿ ಚರ್ಚೆಯನ್ನ ಮಾಡ್ತಾ ಇಲ್ಲ. ಪ್ರತಿಯೊಂದು ಹಾಗಾಗಿ ಕಾಂಗ್ರೆಸ್ ಇಲ್ಲಿ ಮೇಲುಗೈ ಆಗ್ತಾ ಇದೆ ಅಂತ ಪ್ರಶ್ನೆ ಖಂಡಿತ ತಪ್ಪು. ವಿರೋಧ ಪಕ್ಷಗಳು ಅತ್ಯಂತ ಯಶಸ್ವಿಯಾಗಿ, ಅತ್ಯಂತ ಪ್ರಬಲವಾಗಿ ಇವತ್ತು ಕರ್ನಾಟಕದಲ್ಲಿ ನಿಂತಿದೆ. ಯಾವುದೇ ರೀತಿ ಜನರಿಗೆ ಅನ್ಯಾಯ ಆಗಕ್ಕೆ ನಾವು ಬಿಡ್ತಾ ಇಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಅಂತಂದ್ರೆ ಗೃಹಲಕ್ಷ್ಮಿದು ನೋಡಿದ್ರಿ ನಾವು ಯಾವ ರೀತಿ ಅವ್ರ ಮೇಡಮ್ ಅವರೇ, ಗೃಹಲಕ್ಷ್ಮಿ ಬೇಡ ಕೇಳಿ, ಗೃಹಲಕ್ಷ್ಮಿ ಬೇಡ ಮೇಡಮ್. ಇದೇ ಒಂದು 2 ತಿಂಗಳಿಂದ 4-5 ಜನ ಒಂದು ಮಹಿಳೆ ಮನೆಗೆ ನುಗ್ಗಿ ರೇಪ್ ಮಾಡ್ತಾರೆ. ಒಂದು ಚೂರು ಉಸಿರೆತ್ತಿಲ್ವಲ್ರಿ ನೀವು? ಅಪೋಸಿಷನ್ ಕೂತ್ಕೊಂಡು ಉಸಿರೆತ್ತಿದ್ರಿ ನೀವು? ಕಾನೂನು ತರಲಿಲ್ಲ. ರೈತರಿಗೆ ಇದ್ದಾಗ ಏನ್ ಮಾಡಿದ್ರಿ ನೀವು? ರೈತರ ಸಾಲ ಅವ್ರ ತಲೆ ಮೇಲೆ ಕೂತಿದೆ, ಅದಕ್ಕೊಂದು ಯಾವುದೇ ಒಂದು ಪರಿಹಾರ ಘೋಷಣೆ ಇಲ್ಲ. ಅತಿಥಿ ಉಪನ್ಯಾಸಕರು ಒಂದ್ ಕಡೆ ವಿಷ ಕುಡಿತಿದ್ದಾರೆ, ಅವರ ಬಗ್ಗೆ ಯಾವುದೇ ಕನಿಕರ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಹುಳಗಳಿರೋ ಊಟ ಸಿಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋರು ಯಾರು ಇಲ್ಲ. ಅಬಲ ಅಪ್ರಾಪ್ತ ಬಾಲಕಿಯರು ಇವತ್ತು 10,000ಕ್ಕೂ ಮೇಲೆ ಮಾತಾಡ್ತಾ ಇದಾರ? ಯೋಗ್ಯತೆ ಇಲ್ಲ ಅವ್ರಿಗೆ ಒಬ್ರಿಗೂ ಮಾತಾಡೋದಕ್ಕೆ. ಬ್ರೀಚ್ ಆಫ್ ಕಾನ್ಸ್ಟಿಟ್ಯೂಷನಲ್ ಒಬ್ರು ಮೇಡಮ್ ಹೇಳಿದೆ, ಒಪ್ಕೊಳ್ತೀನಿ ನಾನು. ಇದನ್ನೆಲ್ಲ ಇದ್ರ ಬಗ್ಗೆ ಯಾರು ಮಾತಾಡ್ಬೇಕು? ಆಪೋಸಿಷನ್ ಲೀಡರ್ ಅಶೋಕ್ ಅವ್ರು ಮಾತಾಡ್ತಾ ಇದಾರ? ಮಾತಾಡ್ತಾ ಇಲ್ಲ. ಅವ್ರು ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಅವ್ರು ಮಾತಾಡ್ತಾ ಇದಾರೆ. ಕಾರ್ತಿಕ್ ಅವರೇ, ಆಡಳಿತ ನಡೆಸ್ತಾ ಇರುವಂತಹ ಸರ್ಕಾರದ ಯಾವ ಸಚಿವರುಗಳಿದ್ದಾರೆ, ಮಿನಿಸ್ಟರ್ಗಳು, ಶಾಸಕರು, ಇವರ ಸೇಫ್ಟಿ ನೋಡ್ಕೊಂಡು, ಇವರ ಒಂದು ಭದ್ರಕೋಟೆ ಮಾಡ್ಕೊಂಡು, ಇವರು ಪ್ರಶ್ನಾತೀತವಾಗಿ ಓಡಾಡ್ಕೊಂಡು, ಇವ್ರು ಯಾರು ಸಪೋರ್ಟ್ ಮಾಡ್ತಾರೋ ಅವರೆಲ್ಲಾನು ಓಡಾಡ್ಕೊಂಡು, ಬೇರೆ ಯಾರು ಇವ್ರನ್ನ ಪ್ರಶ್ನೆ ಮಾಡ್ತಾರೋ, ಇವ್ರ ತಪ್ಪುಗಳನ್ನ ಎತ್ತಿ ಹಿಡಿತಾರೋ ಅವ್ರನ್ನೆಲ್ಲ, ಅದನ್ನೇ ಹೇಳಿದ್ದು, ಎಮರ್ಜೆನ್ಸಿ ಅಘೋಷಿತ ಎಮರ್ಜೆನ್ಸಿನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಗೊಂಡ್ಬಂದಿದ್ದಾರೆ ಸಿದ್ದರಾಮಯ್ಯನವರು. ಇದು ಖಂಡಿತ ಒಳ್ಳೆಯ ಬೆಳವಣಿಗೆ ಅಲ್ಲ. ನಾನು ಮಾತಾಡ್ತಾ ಹೇಳಿದೆ ಮೇಡಮ್, ಸೆಕ್ಷನ್ 196 ಬಗ್ಗೆ ಮಾತ್ರ ನಾನು ಹೇಳಿದೆ. ಸೆಕ್ಷನ್ 299 BNS, ಸೆಕ್ಷನ್ 353 BNS ಇವುಗಳು ಕೂಡ ಅದನ್ನೇ ಹೇಳುತ್ತಲ್ಲ. ಇದನ್ನ ನೀವು ಯಾಕೆ ವಿರೋಧ ಮಾಡೋದು? ಇವರು ಇನ್ನೊಂದು ಚೂರು ಮುಂದುವರೆದಿದ್ದಾರಷ್ಟೇ ಕಾಂಗ್ರೆಸ್ ಅಲ್ಲ. ಅಲ್ಲಿರುವಂತಹ ಒಂದು ವಿಷಯಗಳು ನೋಡಿ, ಇಲ್ಲಿರುವಂತಹ ವಿಷಯಗಳು ನೋಡಿ, ಇವ್ರು ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಅಲ್ಲಿ ಇಡೀ ದೇಶದ ಜನತೆನ ಕಾಪಾಡುವಂತ ನಿಟ್ಟಿನಲ್ಲಿ ಮಾಡಿದ್ದಾರೆ. ಇಲ್ಲಿ ಅಪೋಸಿಷನ್ ಪಾರ್ಟಿಗಳು, ನಾವೇ ಇರ್ಬೋದು, ಆಮ್ ಆದ್ಮಿ ಪಕ್ಷದವರೇ ಇರ್ಬೋದು, JDS ಯಾರೇ ಇರ್ಬೋದು, ನಾಳೆ ದಿನ ನಾವು ಹೋದಾಗ ಇವರೇ ಬರ್ಬೋದು ಅಪೋಸಿಷನ್ಗೆ. ಎಲ್ಲರಿಗೂ ಇದು ಒಂದು ಅಧಿಕಾರವನ್ನ, ಹಕ್ಕನ್ನ ಕಿತ್ಕೊಳ್ಳೋ ಅಂತದ್ದು. ನಾನು ಕಾಂಗ್ರೆಸ್ ಅವರ ಹತ್ರವೇ ಬರ್ತೇನೆ ಸರ್. ನಾನು ಹೆಚ್ಚು ದಿನ ದೂರ ಹೋಗಲ್ಲ. ನಿನ್ನೆ
ನಿನ್ನೆ ಸಂಜೆ ಬಹುಶಃ 4 ಗಂಟೆ ಅನ್ಸುತ್ತೆ, 4 ಗಂಟೆ ಅಥವಾ 5 ಗಂಟೆಯಲ್ಲಿ ಐ ಟುಕ್ ಎ ಡಿಬೇಟ್, ಒಂದು ಲೈವ್ ಮಾಡಿದೆ ನಾನು. ಯಾರ ಮೇಲೆ ಅಂತ ಕೇಳಿದ್ರೆ ಓರ್ವ ಮಾಸ್ಟರ್, ನಮ್ಮ ಅಶ್ವಮೇಘದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿದ್ವಿ ಅದು, ಅಶ್ವವೇಗದಲ್ಲಿ ಓರ್ವ ಮಾಸ್ಟರ್ ತನ್ನ ಶಾಲೆಯ ಸ್ಟೂಡೆಂಟ್ಸ್ ವಿದ್ಯಾರ್ಥಿನಿಯರ ಮೇಲೆ ಅಸಭ್ಯವಾಗಿ ವರ್ತಿಸಿರ್ತಾನೆ. ಅವನಿಗೆ ಓರ್ವ ಮಾಧ್ಯಮ ಆಗಿ ನಾನು ಯಾವ ರೀತಿ ಕ್ಲಾಸ್ ತಗೊಳ್ಬೇಕು, ಯಾವ ರೀತಿ ಬೈಬೇಕು ಅದನ್ನು ಬೈದೆ. ಈಗ ಅವನು ಈ ಸೆಕ್ಷನ್ ಅನ್ನ ಮಿಸ್ಯೂಸ್ ಮಾಡ್ಕೊಳ್ಳಲ್ವ ನನ್ನ ಮೇಲೆ? ಅವ್ರು ನನ್ನ ಮೇಲೆ ಹೇಟ್ರೆಡ್ ಸ್ಪೀಚ್ ಅನ್ನು ಸ್ಪ್ರೆಡ್ ಮಾಡ್ತಿದ್ದಾರೆ, ನನ್ನ ಮೇಲೆ ಬೇಡದ್ದೆಲ್ಲ ಮಾತಾಡ್ತಿದ್ದಾರೆ ಅಂತ ಹೇಳಿ ಅವನಿಗೆ ನಾನು ಕಾಮುಕನಿಗೆ ಬೈದಕ್ಕೆ ನಾನು 1 ವರ್ಷ ಜೈಲಲ್ಲಿ ಇರಬೇಕು, 50,000 ದಂಡ ಕಟ್ಟಬೇಕು, 1 ರಿಂದ 7 ವರ್ಷ. ಇದು ಕರೆಕ್ಟಾ ಸರ್ ನಿಮ್ಮ ಪ್ರಕಾರ? ಏನು ಅನ್ಸಲ್ಲ? ಅಲ್ಲ, ನಾನು ಹೇಳ್ತಾ ಇರೋದು ನೀವು ಹೇಳ್ತಾ ಇರೋದು ಯಾರೋ ಒಬ್ಬ ಕಾಮುಕನಿಗೆ ಬೈಬಾರ್ದು ಅಂತಲ್ಲ, ಅವ್ರಿಗೆ ಆದಂಥ ಶಿಕ್ಷೆ ಕೊಡಲೇಬೇಕು, ಅದು ಪಕ್ಷಾತೀತವಾಗಿ ಮಾಡಲೇಬೇಕು, ಅದು ಅದಕ್ಕೆ ಬಗ್ಗೆ ಯಾರೂ ಅಲ್ಲ. ನಾವು ಹೇಳ್ತಾ ಇರೋದು ತಾವು ಬಟ್ ಅವನು ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಬೋದಲ್ಲ. ಈಗ ಯಾವ ರೀತಿ ಮಿಸ್ಯೂಸ್ ಆಗುತ್ತೆ ಅದೇ ರೀತಿ ಇದು ಮಿಸ್ಯೂಸ್ ಆಗುತ್ತೆ ಸರ್. ಇಲ್ಲ, ಇದು ನೋಡಿ ಇನ್ನೊಂದು ಸರ್, ದ್ವೇಷ ಭಾಷಣ ಅಂತಂದರೆ ಇವತ್ತು ನಾವು ದ್ವೇಷ ಭಾಷಣ ಮಾಡೋಕ್ಕಾಗಲ್ಲ ನಾವು. ಆಮೇಲೆ ಇದೇನು ನೀವು ಒಂದು ಮೇಷ್ಟ್ರು ಒಂದು ಮಹಿಳೆ ಮೇಲೆ ಇದು ಮಾಡಿದ, ಇದು ದ್ವೇಷ ಭಾಷಣ ಆಗಲ್ಲ. ದ್ವೇಷ ಭಾಷಣ ಪಬ್ಲಿಕ್ಕಲ್ಲಿ ನಿಂತಾಗಲ ಪಬ್ಲಿಕ್ ಫಿಗರ್ಗಳು, ಈಗ ಒಬ್ಬ ಹೀರೋ, ತಾವು ಹೇಳಿದ್ರಿ ಒಬ್ಬ ಹೀರೋ ಮಾತನ್ನ ಅನುಕರಣೆ ಮಾಡ್ತಾರೆ, ತುಂಬ ಜನ ಮಾಡ್ತಾರೆ. ಹಾಗೆ ಒಬ್ಬ CM ಆಗಲಿ, ಒಬ್ಬ MLAಗಳಾಗಲಿ, ಪಬ್ಲಿಕ್ಕಲ್ಲಿ ನಿಂತಾಗ ಪಬ್ಲಿಕ್ಗೆ ತಕ್ಕನಂಗೆ ಮಾತಾಡಬೇಕೇ ವಿನಃ ನಾನು ಕಡಿತೀನಿ ಕಾಲ್ ಕಡಿತೀನಿ ಅಂತ ಇದು ದ್ವೇಷ ಭಾಷಣ. ಇದು ದ್ವೇಷ ಭಾಷಣ ಅಲ್ಲ. ಇದು ಯಾವ್ದೆಲ್ಲ ಬರುತ್ತೆ ಅಂದ್ರೆ ಹೇಳಿದ್ರೆ ರಿಲಿಜಿಯನ್, ಧರ್ಮ, ರೇಸ್, ಜಾತಿ, ಕ್ಯಾಸ್ಟ್ ಅವ್ರ ಕಮ್ಯುನಿಟಿ ಅಂದ್ರೆ ಜಾತಿಯೇ ಬಂತು, ರೇಸ್ ಬಹುಶಃ ವರ್ಣಕ್ಕೆ ಹೇಳಿದಾರೇನೋ ಅಂತ, ಸೆಕ್ಸ್, ಜೆಂಡರ್, sexual orientation, place of birth, residence, language, disability or tribe. ಇವರಿಷ್ಟರಲ್ಲಿ ಒಂದು ಕ್ಯಾಟಗರಿನೂ ಆ ಮನುಷ್ಯನಿಗೆ ನನ್ನ ಅಗೇನ್ಸ್ಟ್ ಅಲ್ಲಿ ಹುಡ್ಕಕ್ಕಾಗಲ್ಲ, ಆಬ್ವಿಯಸ್ಲಿ ಹುಡ್ಕಕ್ಕಾಗಲ್ಲ. ನೋಡಿ, ನೀವು ಹೇಳ್ತಾ ಇರೋ ಕಾನೂನೆಲ್ಲ ತರಬಾರ್ದ, ಹಂಗಾರೆ ಮಹಿಳೆಯರಿಗೆ ಬೈಬಾರ್ದು ಅನ್ನೋ ತರಬಾರ್ದ? ಯಾವುದು ಅದರಲ್ಲಿ ಹೇಳ್ತಾ ಇದ್ದಾರಲ್ಲ ನೀವು. ಆಮೇಲೆ ಅವ್ರ ಬರ್ತ್ ಅವ್ರ ಬಗ್ಗೆ ಜಾತಿ ಹಿಡಿದು ಬೈದ್ರೆ ತಪ್ಪಲ್ವಾ? ಬೈಬೋದಾ? ನೀವು ಈಗ ಮೊದಲಿಂದ ನಾನು ಹೇಳ್ತಾ ಇರೋದು ಇರುವಂತದ್ದೇ, ಇದೆಲ್ಲ ಇರುವಂತದ್ದೇ. ಆದ್ರೆ ಇಲ್ಲಿ ಎಕ್ಸ್ಟ್ರಾ ಆಡ್ ಆಗಿರೋದು ಯಾವುದು ಅಂತ ಕೇಳಿದ್ರೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ತಪ್ಪೇ, ನ್ಯೂಸ್ ಚಾನಲ್ ಅಲ್ಲಿ ಮಾತಾಡಿದ್ರು ಹೌದು ಸರ್. ಅದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೈ ಕತ್ತರಿಸ್ತೀನಿ, ನಿನ್ ತಲೆ ತೆಗಿತೀನಿ ಅಂದ್ರೆ ಸರಿನಾ? ಸೋಷಿಯಲ್ ಮೀಡಿಯಾದಲ್ಲಿ ಕರೆಕ್ಟ್ ಒಪ್ತೀರಾ ನೀವು? ನಿಮ್ಮ ಮಾಧ್ಯಮದಲ್ಲಿ ನಿಂತ್ಕೊಂಡ್ಬಿಟ್ಟು ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ದಯವಿಟ್ಟು ಅಂದ್ರೆ ಡೈರೆಕ್ಟ್ ಗೆಟ್ ಇಂಟು ಆಕ್ಷನ್ ಅಂತ DK ಶಿವಕುಮಾರ್ ಅವರು ಹಿಂದೆಗಡೆ ಇರೋ ಫಾಲೋವರ್ಗೆ ಡೈರೆಕ್ಟ್ ಆಗಿ ಕಪಾಳು ಕೊಡಿತಾರೆ. ಸಿದ್ದರಾಮಯ್ಯನವರು ಜನತಾ ದರ್ಶನಕ್ಕೆ ಬಂದಿರೋಂತ ಒಂದು ಮಹಿಳೆಯರ ಒಂದು ಬಟ್ಟೆನ ಹಂಗೆ ಎಳಿತಾರೆ. ಸೊ ಡೈರೆಕ್ಟ್ಲಿ ಗೆಟ್ ಇಂಟು ಆಕ್ಷನ್ ಬಟ್ ಡೋಂಟ್ ಸ್ಪೀಕ್ ಎನಿಥಿಂಗ್. ಕರೆಕ್ಟ್ ಸರ್. ಇವ್ರು ಹೇಳ್ದಂಗೆ DK ಶಿವಕುಮಾರ್ ಕೆನ್ನೆ ಕಪಾಳು ಕೊಡಿತಾರೆ, ಯಡಿಯೂರಪ್ಪನವರು ಕೆನ್ನೆ ಗಿಣ್ತಾರೆ ಒಂದು ಹೆಣ್ಮಗುಗೆ ಅಂತಂದ್ರೆ ಅದೆಲ್ಲ ಮಾಡೋ ಅಂಥದ್ದು ಮಾಡದೇ ಇರೋಂಥದ್ದಲ್ಲ. ವಿಷಯ ಒಂದು ಹೆಣ್ಣು ಮಗುನ ಮುಟ್ಟಬೇಕು ಅಂದ್ರೆ ಪಬ್ಲಿಕ್ ನಲ್ಲಿ ಯೋಚನೆ ಮಾಡಬೇಕು ಮೇಡಮ್, ಯೋಚನೆ ಮಾಡಬೇಕು. ಒಂದು ಹೆಣ್ಣು ಮಗುನ ಕೆನ್ನೆ ಮುಟ್ತಾರೆ ಅಂತಂದ್ರೆ ಯೋಚನೆ ಮಾಡ್ಬೇಕು. ಅದನ್ನ ಸುಮ್ಮನೆ ಅಲ್ಲ, ಅದು ಕಾಂಗ್ರೆಸ್ ಆಗ್ಲಿ BJP ಆಗ್ಲಿ ಯಾರಾಗ್ಲಿ ಒಂದು ಹೆಣ್ಣು ಮಗುನ ಮುಟ್ಟಬೇಕು ಅಂದ್ರೆ ಯೋಚನೆ ಮಾಡಬೇಕು. ಯಾಕಂದ್ರೆ ನೀವು ನಾ ಹೇಳ್ತೀನಿ, ಈ ವಿಚಾರದ ಕುರಿತಾಗಿ ನೀವು ಚರ್ಚೆಯನ್ನು ಮುಂದುವರಿಸಿದ್ರೆ ನನ್ನ ಹತ್ರ 100 ಪಾಯಿಂಟ್ಗಳಿದೆ. ಎಲ್ಲ ಪ್ರಕರಣ ಯಾವ ಪೊಲಿಟಿಷಿಯನ್ಸ್ ಎಲ್ಲೆಲ್ಲಿ ಮಿಸ್ಬಿಹೇವ್ ಮಾಡಿದ್ರು, ಯಾರ್ಯಾರು ಅದೆಲ್ಲ ವಿಚಾರಕ್ಕೆ ಬರೋಣ. ನಾನು ಹೇಳ್ತಾ ಇರೋದು ಅದೇ ಸರ್. ದಯವಿಟ್ಟು ಇವ್ರಿಗೆ ಯಾಕೆ ಆಕ್ರೋಶ ಆಗ್ತಾ ಇದೆ ಅಂತಂದ್ರೆ, ಇವರಲ್ಲಿರುವಂತ ಭಾಷಣಗಾರರೆಲ್ಲರೂ ಕೂಡ ಭಾಷಣಗಾರರು. ಇವ್ರು ಯಾವುದು ಕೂಡ ದೇಶಕ್ಕಾಗ್ಲಿ ಏನು ಇದಕ್ಕಾಗ್ಲಿ ನಾಗರಿಕ ಯಾವುದಕ್ಕೂ ಕೂಡ ಅಲ್ಲ. ನೀವು ಏನಾರೋ ಮಾತಾಡಿ, ಇವ್ರದೇ ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷರಾಗಿದ್ರು, BJP ಅಧ್ಯಕ್ಷರಾಗಿದ್ರು. ಒಂದ್ ನಿಮಿಷ BJP ಏನು ಅಲ್ಲಿ ಮಂಗಳೂರಲ್ಲಿ ಬೆಂಕಿ ಹಚ್ತೀವಿ ಅಂತ ಹೇಳ್ತಾರೆ, ಅದು ಸರಿನಾ? ಅದು ತಪ್ಪಲ್ಲ, ಸರಿನಾ? ಒಪ್ಕೊಳ್ಳಿ, ಬೆಂಕಿ ಹಚ್ತೀವಿ ಅಂತ ಹೇಳ್ತಾರೆ. ಒಂದ್ ನಿಮಿಷ, ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಈ ರಾಜ್ಯದ ಹೆಣ್ಣು ಮಕ್ಕಳು ಮಾಡ್ತಾರೆ. ಅವ್ರ ಮೇಲೂ ಈ ಬಿಲ್ ಆಗೋ ಆಗತ್ತಾ? ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಭ್ರಷ್ಟಾಚಾರ ನಡೆದಿದೆ, ನಮ್ ಹಣ ಬಂದಿಲ್ಲ ನಮ್ಗೆ ಅಂತ ಬೀದಿಗಿಳಿತಾರೆ. ಹಾಗಿದ್ದಾಗ ಅವ್ರ ಮೇಲೂ ನಾನ್ ಬೇಲ್ ಬರ್ತೀನಿ ಸರ್. ಈಗ BJP ಉತ್ತರ ಕೊಟ್ರಿ, ಎಸ್ ಅದನ್ನ ನಾನು ಒಪ್ತೀನಿ. ಅದ್ರ ಜೊತೆಲಿ ಆ ಹುಡುಗಿಯ ಕರೆಕ್ಟ್ ಹೆಸರು ನಂಗೆ ನೆನಪಾಗ್ತಾ ಇಲ್ಲ, ನಜ್ರಿಯಾ ನಾಜಿಮ್ ಅವ್ರ ಸಮಥಿಂಗ್. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕಾಂಗ್ರೆಸ್ ವೇದಿಕೆಯಲ್ಲಿ ಆಕೆ ಜೈಲಿಗೆ ಹೋಗ್ತಾರೆ. ಅದು ಯಾವತ್ತು? ಅದು ಕೂಡ ಹೇಟ್ರೆಡ್. ಆಯ್ತು ಸರ್, ಅದು ತಪ್ಪು, ನಾವು ಒಪ್ಕೊಂತೀವಿ. ನಾವು ಇದು ತಪ್ಪು, ಅದು ತಪ್ಪು. ಹೌದು,
ಯಾರೇ ಆಗಿರ್ಲಿ ಪಾಕಿಸ್ತಾನದಿಂದ ಒಪ್ಕೊಳಕ್ಕಾಗತ್ತಾ? ನಮ್ಮ ವಿರೋಧ ರಾಷ್ಟ್ರ ಇರೋದನ್ನ ಅದು ತಪ್ಪೇ. ಅದು ಯಾರು ಕೂಡ ಅವರನ್ಲಿ ಬೇರೆಯವರಂದ್ರು ಕೂಡ ತಪ್ಪೆ. ಮತ್ತೆ ಅದಕ್ಕೆ ಇಲ್ಲಿವರೆಗೂ ಏನ್ ಕ್ರಮ ತಗೊಂಡ್ರು? ನೀವೇನ್ ತಗೊಂಡಿದ್ರಿ? ಇಕ್ಬಾಲ್ ಹುಸೇನ್ ಯಾರ್ ಅವ್ರು ಹೇಳಿದ್ರು. ಕಾಲದಲ್ಲಿದ್ದದ್ದು? ನಮ್ಮ ಸದನದಲ್ಲೇ ಹೇಳಿದ್ರು, ವಿಧಾನಸಭೆನಲ್ಲಿ ಏನ್ ತಗೊಂಡಿದ್ದಾರೆ ಇಲ್ಲಿವರೆಗೂ ಆಕ್ಷನ್ ಅವ್ರ ಮೇಲೆ? ಇವಾಗ ಬಿಡಿ, ಏನು ಇಲ್ಲ. ಬಿಡಿ, ಬಿಟ್ಬಿಡಿ, ಎಲ್ಲಾ ಬಿಟ್ಬಿಡಿ. ನಮಗ್ ಮಾತಾಡಕ್ ಅವಕಾಶ ಕೊಡಿ, ಎಲ್ಲಾ ಬಿಟ್ಬಿಡಿ. ಅವಕಾಶ ಕೊಡಿ. ದಯವಿಟ್ಟು ಅವ್ರಿಗೆ ಮಧ್ಯ ಬಾಯಿ ಹಾಕ್ಬಾರ್ದು ಅಂತ ಹೇಳ್ಬೇಕು. ಸರ್, ನಾನು ಹಾಕೋದೆ. ನೀವು ಏ, ಸರಿ ನೀವು ಹಾಕೊಂಡಿದ್ರೆ ಮಾತಾಡಿ, ನೀವೇ ಮಾಡ್ಕೊಳ್ರಿ. ನಮ್ಗೆ ಯಾಕೆ ಕರೀತೀರಾ? ಅವ್ರು ನಮ್ಗೆ ಯಾಕೆ ಕರೀತೀರಾ? ಅವ್ರು 2 ನಿಮಿಷ ನಿಮ್ಮ ಅವ್ರು ಹೇಳ್ಬಿಡಿ ಹಂಗಂತ. ಎರಡು ನಿಮಿಷ. ಕಾಂಗ್ರೆಸ್ ಅಲ್ಲ, ಅವ್ರು ಮೇಡಮ್, ಮಾತು ಬಿಡ, ಯಾರು ಮೇಡಮ್, ಬೇಡ, ಎರಡು ನಿಮಿಷ, ಯಾರು ಎರಡು ನಿಮಿಷ ಅವ್ರಿಗೆ ಕೊಟ್ಬಿಡೋಣ. ನಾವು 2 ನಿಮಿಷ ಅವ್ರಿಗೆ ಕೊಟ್ಬಿಡೋಣ. ಒಬ್ರೇ ಮೇಡಮ್, wait a ಅವ್ರಿಗೆ minute, wait a minute. ನಾನು ಮಾತಾಡ್ತೀನಿ, ಇಬ್ಬರ ಹತ್ರ ಮಾತಾಡಿಸ್ತೀನಿ. ನೋಡಿ, ಹಂಗಲ್ಲ 2 ನಿಮಿಷ ಅವ್ರಿಗೆ ಇದು ಕೊಟ್ಬಿಡೋಣ. ಒಳ್ಳೆ ಡಿಬೇಟ್ ಮಾಡ್ಬೇಕು ಅಂದ್ರೆ ನಮ್ದು ಕೇಳ್ಬೇಕು, ಅವ್ರದ್ದು ಕೇಳ್ಬೇಕು. ನಾವು ಅವ್ರು ಕೇಳ್ತಾ ಇದ್ದೀನಿ. ಹೇಳಿ, ಮಾತಾಡಿ. ನಾವ್ ಕೇಳ್ತಾ ಇದೀವಲ್ವಾ? ಇವರು ಮಧ್ಯೆ ಏನೇ ಹೇಳಿದ್ರು ಇವ್ರೆ ಹೇಳಿದ್ದೆಲ್ಲ ಸರಿನಾ? ಇವ್ರ ನಾಯಕರು ಕೂಡ ಏನೇ ಹೇಳಿದ್ರು- ಪಾಕಿಸ್ತಾನ್ ಜಿಂದಾಬಾದ್ ಸರಿ ಅಂದ್ರೆ ನಾನು ಅಲ್ಲ, ಒಪ್ಕೊಂಡ್ಬಿಡ್ಬೇಕಾ? ಅದನ್ನ ಅವರು ಒಪ್ತಾ ಇಲ್ಲ, ಅವ್ರು ತಪ್ಪು ಅಂತಾನೆ ಹೇಳ್ತಾ ಇರೋದು. ಅಲ್ಲ, ಅವರು ಒಪ್ತಾ ಇಲ್ಲ, ನಾನು ಅವ್ರ ಹತ್ರ ಬರ್ತೀನಿ. ಅಲ್ಲ, ಹೇಳಿ, ಮಾತಾಡಿ. ಅಲ್ಲ, ಡಾಕ್ಯುಮೆಂಟ್ ಗಳನ್ನ ತೋರಿಸ್ತಾ ಇದ್ರಿ, ಡಾಕ್ಯುಮೆಂಟ್ ಗಳನ್ನ ತೋರಿಸ್ತಾ ಇದ್ರಿ, ಹೇಳಿ. ತಪ್ಪು ಅಂತ ಹೇಳಿದ್ರೆ ಒಪ್ಕೊಂಡ್ಬಿಡ್ಬೇಕಾ ಅಂತ ಹೇಳ್ತಾರೆ. ಇವ್ರು ಡಿಬೇಟ್ ಬರ್ತಾರೆ, ಅವ್ರಿಗೆ ಇವ್ರು ಏನ್ debate ಬರೋದು? ನಿಮ್ಮನ್ನ ಯಾರೇನ್ ಮಾತಾಡೋರಿಲ್ವಾ? ನೋಡಿ, ನಿಮ್ಮಲ್ಲಿ ಮಧ್ಯ ಬಾಯಿ ಹಾಕೋ ಬುದ್ಧಿ ಬಿಟ್ಬಿಡಿ. ಬಿಜೆಪಿ ಸರಿಯಾಗಿ ಯಾವುದೇ facts ತರದ ವಿಷಯಗಳನ್ನ facts ಕೇಳಕ್ ನ ರೆಡಿ ಇಲ್ಲ ಒಪ್ಸಿ. ಅವರು. ಅವ್ರಿಗೇನು ಅಂತಂದ್ರೆ ನಾನು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾಗ ಸರಿ, ಈಗ ಮಧ್ಯ ಬಾಯಿ facts ಬಗ್ಗೆ ಹಾಕೋದು ಬರೋಣ. ಒಂದೇ. Facts ಹೇಳಿ, facts ನೋಡಿ, ಹೇಳಿ. ದಯವಿಟ್ಟು ಡಿಬೇಟ್ ನಡಿಬೇಕು ಅಂದ್ರೆ ಅವ್ರ ಸಮಯದಲ್ಲಿ ಅವ್ರು Okay, ಮಾತಾಡ್ಲಿ. okay, facts ನನ್ನ ಬಗ್ಗೆ ಸಮಯದಲ್ಲಿ ನಾನು facts ಬಗ್ಗೆ ಮಾತಾಡ್ತೀನಿ. ಬನ್ನಿ. ದಯವಿಟ್ಟು ಬೇಡ. ನೀವು ಮೊನ್ನೆ ರವಿಕುಮಾರ್ ಅವರು ಶಾಲಿನಿ ರಜನಿಗೆ ಯಾವ ತರ ಮಾಡ್ತಾರೆ, ಪಾಕಿಸ್ತಾನದಿಂದ ಬಂದವರು, ಆ ತರ ಬಂದವರು, ಈ ತರ ಬಂದವರೆಲ್ಲ ಮಾತಾಡ್ತಾರೆ. ಇವ್ರ ನಾಯಕರು ಒಂದು ಸ್ಥಾನದಲ್ಲಿ ಆಮ್ ಆದ್ಮಿ ಸ್ನೇಹಿತರು ಹೇಳ್ತಾ ಇದ್ದಂಗೆ ಅವರೆಲ್ಲರೂ ಕೂಡ ಅವ್ರನ್ನ ಫಾಲೋ ಮಾಡೋರು ಇರ್ತಾರೆ. ಏನಂತಂದ್ರೆ ಅವ್ರ ಆದರ್ಶಗಳನ್ನ ತಗೊಂಡು ಜನ ಅವ್ರ ಹತ್ರ ಇದು ಮಾಡ್ತಾ ಇರ್ತಾರೆ. ಅಂಥವ್ರು ಇವ್ರ ಭಾಷಣಗಳೆಲ್ಲ ನೋಡ್ಕೊಂಬನ್ನಿ. ಎಲ್ಲಿಂದ ಎಲ್ಲಿಗೆ ಭಾಷಣಗಳಿಗೆ ಹೋದ್ರು ಸಿ ಟಿ ರವಿ ಹೋಗ್ತಾರೆ, ತೊಡೆ ತಟ್ತಾರೆ, ಇದು ಮಾಡ್ತಾರೆ. ಏನು ಇವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ? ಇವ್ರು ಹೇಳಿದ್ದೆಲ್ಲ ಸರಿನಾ? ಅವ್ರು ಹೇಳಿದ್ದೆಲ್ಲ ಸರಿನಾ? ಮಾತಾಡಿಸ್ತೀನಿ. ಅದ್ರ ಜೊತೆಲಿ ಇನ್ನೊಂದು ಪ್ರಶ್ನೆ ಇದೆ. ಕರಾವಳಿ ಶಾಸಕರೆಲ್ಲ ಬೆಂಕಿ ಹಚ್ಚುತ್ತಾರೆ ಅಂತ ಹೇಳಿ